ಓಕೆ. ಜಿಲ್ಲಾದ್ಯಂತ ಹೆಚ್ಚುತ್ತಿರುವ ಲೋಕಾಯುಕ್ತ ಪ್ರಕರಣಗಳು, ಖಾಲಿಯಾಗುತ್ತಿರುವ ಸರ್ಕಾರಿ ಕಚೇರಿಗಳು, ಗ್ರಾಮೀಣ ಪ್ರದೇಶಗಳ ಸಣ್ಣ ಪುಟ್ಟ ಕೆಲಸಗಳಿಗೂ ಬಂದ ಅಲೆದಾಡುವಂತಹ ಪರಿಸ್ಥಿತಿ ಇದ್ದರೂ ಸಮಸ್ಯೆಯನ್ನು ಗಂಭೀರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜನಪ್ರತಿನಿಧಿಗಳು ಏಕೆ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ? ಇದು ಸಾರ್ವಜನಿಕವಾಗೆಲ್ಲ ನಮ್ಮ ರೈತ ಸಂಘದಿಂದಾನು ಸಹ 6 ಜನ ಶಾಸಕರು, MLCಗಳು ಮತ್ತು MP ಸಂಸದರನ್ನು ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ, ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಾ ಇದೀವಿ. ಸರ್ಕಾರಿ ಅಧಿಕಾರಿಗಳಿಗೆ ಲಕ್ಷ ಸಂಬಳ ಬರ್ತಾ ಇದೆ, ಆದ್ರೂ ಸಹ 5,000 10,000ಕ್ಕೆ ಇವತ್ತು ಲೋಕಾಯುಕ್ತ ಪ್ರಕರಣಗಳಿಗೆ ಬಿದ್ದು ಅದು ಸಂಪೂರ್ಣವಾಗಿ ಆ ಕಚೇರಿಯಲ್ಲಿ ಅಧಿಕಾರಿಗಳೇ ಇರ್ತಾ ಇಲ್ಲ. ಅದ್ರ ಇನ್ನೊಂದು ಕಡೆ ಲೋಕಾಯುಕ್ತ ಪ್ರಕರಣಗಳಿಗೆ ಭಯ ಬಿದ್ದು ಸರ್ಕಾರಿ ಕಚೇರಿಗಳಿಗೆ ಅಧಿಕಾರಿಗಳೇ ಬರ್ತಾ ಇಲ್ಲ. ಒಂದು ಕಡೆ ಸಿಬ್ಬಂದಿ ಕೊರತೆ, ಮತ್ತೊಂದು ಕಡೆ ಲೋಕಾಯುಕ್ತ ಪ್ರಕರಣಗಳು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಚಿಕ್ಕ ಕೆಲಸಕ್ಕೂ ಸಹ ಕೆಲಸ ಕೂಲಿ ನಾಲಿ ಬಿಟ್ಟು, ಕೃಷಿಯನ್ನು ಬಿಟ್ಟು ಇವತ್ತು ಅಲೆದಾಡುವಂತ ಪರಿಸ್ಥಿತಿ ಇದೆ. ಯಾಕೆ ಈ ತರ ಆಗ್ತದೆ? ಅದರಲ್ಲೂ ಮೂಡಣವಾಗಲು ಮುಳುಬಾಗಿಲಲ್ಲೇ ಅತಿ ಹೆಚ್ಚು ಲೋಕಾಯುಕ್ತ ಪ್ರಕರಣಗಳಾಗ್ತಾ ಇದೆ. ಅಧಿಕಾರಿಗಳ ಮೇಲೆ ಈ ಒಂದು ಚಿಕ್ಕ ಪುಟ್ಟ ಏನು ಲೋಕಾಯುಕ್ತ ಪ್ರಕರಣ ನಡೀತಾ ಇದೆ, ಇದರ ಹಿಂದೆ ಏನ್ ಚಂಡತ್ರ ಇದೆಯಾ? ನಾವ್ ಯಾಕಂದ್ರೆ ಲೋಕಾಯುಕ್ತ ದಾಳಿ ಮಾಡೋದಕ್ಕೆ ನಾವು ಟೀಕೆ ಮಾಡ್ತಾ ಇಲ್ಲ, ಆದ್ರೆ ಇವತ್ತು 5,000 ಕೊಡ್ತಾ ಇದ್ವಿ, ಈ ಖಾತೆ ಆಗಿಲ್ಲ, ಬಿ ಖಾತೆ ಆಗಿಲ್ಲ, ಪಿ ನಂಬರ್ ದುರಸ್ತಿ ಆಗಿಲ್ಲ, ಕಡದಲ್ಲಿ ಇಷ್ಟು ಕೇಳ್ತಾ ಇದ್ದಾರೆ ಅಂತ ಹೇಳಿ ಏನೋ ಇವತ್ತು ದೂರದಾರ ಕೊಡ್ತಾನಲ್ಲ, ಆ ದೂರದಾರರ ಹಿಂದೆ ಇರುವಂತ ವ್ಯಕ್ತಿ ಯಾರು? ಇದು ತನಿಖೆ ಆಗಬೇಕು. ಯಾಕಂದ್ರೆ ನಾನು ಒಬ್ಬ ರೈತಪರ ಹೋರಾಟಗಾರನಾಗಿ, ಸ್ವಂತ ರೈತನಾಗಿ ನಾನು ಕೃಷಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ರೈತರ ಕಷ್ಟ ಏನಿದೆ ಅಂತ ಗೊತ್ತಾಗ್ತಾ ಇದೆ, ಜನಸಾಮಾನ್ಯರ ಕಷ್ಟ ಏನಂತೇಳಿ ಗೊತ್ತಾಗ್ತಾ ಇದೆ. ಆದ್ರೂ ಸಹ ನಾವು ಕೇಳ್ತಾ ಇರೋದೇನ್ ಗೊತ್ತಾ, ಇವತ್ತು ನಾವು ಒಬ್ಬ ಅಧಿಕಾರಿಗೆ 1,000ದಿಂದ ಲಕ್ಷ ರೂಪಾಯಿ 10 ಲಕ್ಷ ಗಂಟ ನಾವು ಲಂಚ ಕೊಡಕ್ ಹೋದ್ರೆ ನಮ್ಗೆ ಎಲ್ಲಿ ಬರ್ತಾ ಇದೆ? ನಾವು ಅಂತಹ ಭ್ರಷ್ಟಾಚಾರಿಗಳು ತಾನೆ. ಲಂಚ ಕೊಡೋದು, ಲಂಚ ಈಸ್ಕೊಳ್ಳೋದು ಎಷ್ಟು ತಪ್ಪೋ, ಲಂಚ ಕೊಡೋದು ಅಷ್ಟೇ ತಪ್ಪು ತಾನೆ. ಅದು ಅಷ್ಟೇ ತಪ್ಪತಾನೆ. ಯಾಕೆ ಲೋಕಾಯುಕ್ತ ಅವರು ಈ ಲಂಚ ಯಾಕಪ್ಪ ಕೊಡ್ತೀವಿ ಅಂತ? ಹೌದು, ಇವತ್ತು ನಗರಸಭೆ ಇರ್ಬೋದು, ಇಲ್ಲ ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಕೆಲಸ ಆಗ್ತಲ್ಲ ಅಂತ ಹೋಗ್ತೀವಿ. ಕಿರಿಯ ಅಧಿಕಾರಿಗಳು ಕೆಲಸ ಮಾಡಲ್ಲ, ಅದಕ್ಕೆ DDR ಅಲ್ಲಿ ಇದ್ದಾರೆ, ಅಲ್ಲಿಂದ ಮೇಲಧಿಕಾರಿಗಳಿದೆ, ಸರ್ಕಾರ ಮಟ್ಟಗಂಟ ಇದೆ. ಆ ಸರ್ಕಾರ ಮಟ್ಟಗಂಟ ನಾವು ಹೋರಾಟ ಮಾಡ್ಬೋದಲ್ಲ. ಅಧಿಕಾರಿಗಳನ್ನೇ ನಾವು ಟಾರ್ಗೆಟ್ ಮಾಡಿದ್ರೆ ನಾಳೆ ಬೆಳಗ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವ ಅಧಿಕಾರಿನೂ ಇಲ್ಲಿ ಬರ್ತಾ ಇಲ್ಲ. ಜನಸಾಮಾನ್ಯ ಕೆಲಸ ಏನಾಗಬೇಕು? ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕು? ಲೋಕಾಯುಕ್ತ ಪ್ರಕರಣಗಳೇ ಲೋಕಾಯುಕ್ತದಿಂದಾನೇ ನ್ಯಾಯ ಸಿಗೋ ಕಟ್ಟಿದ್ರೆ ಇನ್ನು ನಾವು ಜನಸಾಮಾನ್ಯರಾಗಿ ಯಾವ ರೀತಿ ನಾವು ಈ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ಕೇಳ್ತಾ ಇರೋದೇನ್ ಗೊತ್ತಾ, ಇವತ್ತು ಹೆಚ್ಚಾಗುತ್ತಿರುವ ಲೋಕಾಯುಕ್ತ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆಯಾ? ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಮ್ಮುಖದಲ್ಲಿ ಒಂದು ಸಭೆ ಮಾಡ್ಬೋದಲ್ಲ? ಇಲ್ಲ, ಲೋಕಾಯುಕ್ತ ಅಧಿಕಾರಿಗಳಿಗೆ ನಾವೊಂದು ಮನವಿ ಮಾಡ್ತಾ ಇದ್ವಿ. ಬರೀ ಕಂದಾಯ ಸರ್ವೆ ಅಧಿಕಾರಿಗಳು ಮತ್ತು ನಗರಸಭೆಯನ್ನೇ ನೀವು ಟಾರ್ಗೆಟ್ ಮಾಡಿ ಆ ಒಂದು ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಿಸ್ತಾ ಇದ್ದಾರೆ. ಇನ್ನು ಕೆಲವು ಅಧಿಕಾರಿಗಳಿದೆ, ಇನ್ನು ಕೆಲವು ಕಚೇರಿಗಳಿದೆಲ್ಲ. ಕೋಲಾರ ಜಿಲ್ಲೆ ಅಂತ ಸುಮಾರು 35-40 ಕಚೇರಿ ಇದೆ. ಆ ಕಚೇರಿಗಳಲ್ಲಿ ಆಗ್ಬಿಟ್ಟಿದ್ರೆ ಇವತ್ತು ಅಬಕಾರಿ ಇಲಾಖೆ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅಂತ ಹೇಳಿದ್ರೆ, ಹಳ್ಳಿಯಲ್ಲಿ ಗಲ್ಲಿಯಲ್ಲೂ ಏನು ಇವತ್ತು ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಒಂದೊಂದು ಲೈಸೆನ್ಸ್ಗೆ ಲಕ್ಷ ಅಲ್ಲ, ಕೋಟಿ ಲೆಕ್ಕದಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಅದನ್ನ ಆ ಇಲಾಖೆ ಮೇಲೆ ಯಾಕೆ ದಾಳಿ ಮಾಡ್ತಾ ಇಲ್ಲ? ಇನ್ನೊಂದು, ಇವತ್ತು RTO ಕಚೇರಿ, ಅಲ್ಲಿ ಹೋಗ್ಬಿಟ್ರೆ ಬಾಯಿ ಬಡ್ಕೋಬೇಕು. RTO ಕಚೇರಿ ಅಂದ್ರೆ ಖಂಡಿತವಾಗ್ಲೂ ಹೇಳ್ಬಾರ್ದಲ್ಲ. ಆ ಒಂದು ಇಲಾಖೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅದು ಎಷ್ಟು ಹದಗೆಟ್ಟಿದೆ ಅಂತ ಅದನ್ನು ನಾವು ಕೇಳಕ್ ಆಗ್ತಲ್ಲ. ಅದರ ಜೊತೆಗೆ ಇವತ್ತು ಶಿಕ್ಷಣ ಇಲಾಖೆ, pre-KG ಮಗು ಇನ್ನು 4 ವರ್ಷ ಆಗಿರಲ್ಲ, ಡ್ಯಾಡಿ ಮಮ್ಮಿ ಕೂಡ ಅನ್ನಲ್ಲ, ಅಂತಹ pre-KG ಸೀಟ್ಗೆ ಲಕ್ಷ ಇವತ್ತು ಡೊನೇಷನ್ ಪಡ್ತಾ ಇದ್ದಾರೆ. ಆ ಶಿಕ್ಷಣ ಸಮಸ್ಯೆಗಳ ಮೇಲೆ ಲೋಕಾಯುಕ್ತ ದಾಳಿ ಯಾಕೆ ನಡೀತಾ ಇಲ್ಲ? ಇನ್ನು ಹಾಸ್ಪಿಟ್ಲ್ಗಳು, ಬಡವ್ರನ್ನ ರಕ್ತ ಇರ್ತಾ ಇದೆ, ಸುಮ್ಮನೆ ನಾವೇ ಕಣ್ಣು ಮುಂದ್ಗಡೆ ಗುಂಡು ಚೂಜಲ್ಲಿ ಕುಚ್ಕೊಂಡು ಸಮಯ ಏನೋ ಕುಚ್ಕೊಂಡಿದೆ ಅಂತ ಹೇಳಿದ್ರೆ ಒಂದ್ ಆ ಸ್ಕ್ಯಾನ್ ಈ ಸ್ಕ್ಯಾನ್ ಅಂತೇಳಿ 1,000 ರೂಪಾಯಿ ಲೂಟಿ ಮಾಡ್ತಾರೆ. ಅವ್ರ ಮೇಲೆ ಯಾಕೆ ದಾಳಿ ಮಾಡ್ತಾ ಇಲ್ಲ? ಇನ್ನ ಟೊಮಾಟೊ ಮಾರ್ಕೆಟ್ಗಳು ಮತ್ತು ಕೃಷಿ ಏನೋ ತರಕಾರಿ ಮಾರ್ಕೆಟ್ಗಳಲ್ಲಿ ನಿರಂತರವಾಗಿ ರೈತರ ಶೋಷಣೆ ಆಗ್ತದೆ. 110 ರೂಪಾಯಿ ಕಮಿಷನ್. ಮಾವು ಮಾರ್ಕೆಟ್ ಅಲ್ಲಿ ಇವತ್ತು 110 ರೂಪಾಯಿ ಕಮಿಷನ್, ತರಕಾರಿ ಮಾರ್ಕೆಟ್ ಅಲ್ಲಿ 110 ರೂಪಾಯಿ ಕಮಿಷನ್. ಉತ್ತಿಲ್ಲ, ಬೆಳೆದಿಲ್ಲ, 3 ತಿಂಗಳೇನೋ ಬೆಳೆದಿಲ್ಲ, ಮಾರ್ಕೆಟ್ಗೆ ಹೋಗಿ ಹಾಕಲ್ಲ, ಹರಾಜ್ ಹಾಕಬಾರ್ದು, 10 ರೂಪಾಯಿ ಕಮಿಷನ್ ಹೋಗ್ಬೇಕು, 105 kg ಲೆಸ್ ಆಗ್ಬೇಕು. ಇದನ್ ಬಗ್ಗೆ ಯಾಕೆ ತನಿಖೆ ಆಗ್ತಾ ಇಲ್ಲ? ನಾವು ಹೇಳ್ತಾ ಇರೋದಂದ್ರೆ, ನೀವು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದಾಳಿ ಮಾಡ್ತಾ ಇರೋದು ನಾವು ಟೀಕೆ ಮಾಡ್ತಾ ಇಲ್ಲ. ನಾವು ಕೇಳ್ತಾ ಇರೋದೇನ್ ಗೊತ್ತಾ, ಒಬ್ಬ ವ್ಯಕ್ತಿ ಒಬ್ಬ ಅಧಿಕಾರಿಗೆ ಲಂಚ ಕೊಡಕ್ ಹೋಗ್ತಾರೆ ಅಂದ್ರೆ ಫಸ್ಟ್ ಲಂಚ ಕೊಡುವವನು ಭ್ರಷ್ಟಾಚಾರಿ, ಲಂಚ ತಗೊಳ್ಳೋನು 2ನೇ ಭ್ರಷ್ಟಾಚಾರಿ. ಇದು ಕರೆಕ್ಟ್ ಆಗಿರ್ಬೇಕು. ನಾವು ಕೇಳ್ತಾ ಇರೋದ್ರಿಂದ ಹೆಚ್ಚುತ್ತಿರುವ ಲೋಕಾಯುಕ್ತ ಪ್ರಕರಣಗಳಿಂದ ಕೋಲಾರ ಜಿಲ್ಲೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳಿಲ್ಲದೆ ಬಣಗುಡ್ತಾ ಇದೆ. ಜನಸಾಮಾನ್ಯನ ಕೆಲಸ ಆಗ್ತಾ ಇಲ್ಲ. ಈ ಒಂದು ಸಮಸ್ಯೆಯನ್ನು
ಗಂಭೀರವಾಗಿ ಜಿಲ್ಲಾ ಉಸ್ತುವಾರಿ ಮತ್ತು ಜನಪ್ರತಿನಿಧಿಗಳು ಪರಿಗಣಿಸುವ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ನಾವು ಕೈ ಮುಗಿದು ಕೇಳ್ಕೊಂತಾ ಇದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ನೀವು ರೈತ ಪರವಾಗಿದ್ದೀರಾ, ದಕ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಾ. ಆದ್ರೆ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಮತ್ತು ಲೋಕಾಯುಕ್ತ ಪ್ರಕರಣ ಯಾಕೆ ಆಗ್ತಾ ಇದೆ? ಒಂದು ಸಭೆ ಕರೆದು ಅವರಿಗೆ ಮಾಹಿತಿ ಕೊರತೆ ಇದ್ರೆ ಅವರಿಗೆ ಒಂದು ತರಬೇತಿ ನೀಡಿ, ದಯವಿಟ್ಟು ಈ ಒಂದು ಚಿಕ್ಕ ಪುಟ್ಟ ಕೆಲಸಗಳಿಗೆ ಅಣ್ಣಕ್ಕೆ ಕೈಯೊಡ್ಡಿ ಈ ಒಂದು ಲೋಕಾಯುಕ್ತ ಪ್ರಕರಣಗಳಿಗೆ ಬಿದ್ದು ಜೀವನವನ್ನು ಹಾಳು ಮಾಡ್ಕೊಂಬಂತೆಲ್ಲ ಅಧಿಕಾರಿಗಳು ಒಂದು ಕಿವಿ ಮಾತು ಹೇಳುವ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳಿಗೂ ನಾವು ಹೇಳ್ತಾ ಇದ್ವಿ, ನಿಮ್ಮ ದಾಳಿಗೆ ನಾವು ಟೀಕೆ ಮಾಡ್ತಾ ಇಲ್ಲ, ಆದ್ರೆ ನಿಮ್ಮ ಒಂದು ದಾಳಿ ಪಾರದರ್ಶಕವಾಗಿರ್ಲಿ ಅಂತ ಹೇಳುವ ಒಂದು ಮೂಲಕ ಮನವಿಯನ್ನು ಮಾಡುವ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಸಮಸ್ಯೆಗೆ ಅಂತ್ಯ ಹೇಳ್ಬೇಕಂತೇಳಿ ಮನವಿ ಮಾಡ್ತಾರೆ.